ಫ್ರೆಂಚ್ ರಾಕ್ಸ್ ಲಯನ್ ಕ್ಲಬ್ ಆಫ್ ಪಾಂಡವಪುರ ಅಧ್ಯಕ್ಷರಾದ ಲಯನ್ ಕೆ.ಆರ್. ಸ್ವಾಮಿಗೌಡರು ಮಾತನಾಡಿ, ಇಂತಹ ವೃದ್ಧಾಶ್ರಮಗಳು ದಿನೇ ದಿನೇ ಹೆಚ್ಚುತ್ತಿರುವುದು ಬೇಸರ ತರುವಂತಹ ವಿಷಯ. ಮಕ್ಕಳು ತಮ್ಮ ತಂದೆ ತಾಯಿಯಂದಿರನ್ನು ಅವರ ವೃದ್ಧಾಪ್ಯ ಕಾಲದಲ್ಲಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಇನ್ನೂ ಹಲವು ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು. ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಗಳಾದ ಪುಟ್ಟ ಬಸವೇಗೌಡರು, ಪದಾಧಿಕಾರಿಗಳಾದ ರೈತ ಸಂಘದ ಮುಖಂಡರು ಹೊಸಕೋಟೆ ವಿಜಯೇಂದ್ರಣ್ಣ, ಪತ್ರಕರ್ತರು ಡಾಕ್ಟರ್ ನಾಗೇಶ್ ರಾಗಿಮುದ್ದನಹಳ್ಳಿ ವೃದ್ಧಾಶ್ರಮಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಮ್ಮನ ಆಸರೆ ಚಾರಿಟಬಲ್ ಟ್ರಸ್ಟ್ ವ್ಯವಸ್ಥಾಪಕರು ಪ್ರಭುಸ್ವಾಮಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಪುಷ್ಪಾ ಉಮೇಶ್ ರವರು, ವೃದ್ಧರು, ಹಿರಿಯರು ಉಪಸ್ಥಿತರಿದ್ದರು. ಮಂಡ್ಯ ಕಾರ್ಯಕ್ರಮ ನಾವು ನೋಡಿ ಇನ್ನೂ ಇಲ್ಲೇ ಇವೆ ಬೆಳಿಗ್ಗೆಯಿಂದ. ಲಯನ್ಸ್ ಕ್ಲಬ್ನ ಪಾಂಡವಪುರ ಅಧ್ಯಕ್ಷರಾದಂಥ ಸ್ವಾಮಿಗೌಡರು ನಮಗೆ ಲಯನ್ಸ್ ಕ್ಲಬ್ಬಲ್ಲೇ ಪರಿಚಯ ಆಗಿ ಮಾತಾಡಿದಾಗ ನನ್ನ ಕೈಲಾದ ಒಂದು ಏನಾದರೂ ನಿಮ್ಮ ಆಶ್ರಮಕ್ಕೆ ಮಾಡ್ತೀವಿ ಅಂತ ಹೇಳಿದರು. ಅವರೇ ಸ್ವತಃ ಫೋನ್ ಮಾಡಿ ನಮಗೆ ನಾವು ಆಶ್ರಮಕ್ಕೆ ಬರ್ತೀವಿ ಅಣ್ಣ, ನಿಮ್ಗೆ ಏನು ಬೇಕು ಅಂತ ಕೇಳಿದ್ರು. ಕೇಳಿದಾಗ ನಮಗೆ ಫ್ಯಾನ್ ಒಂದು ಸ್ವಲ್ಪ ಅವಶ್ಯಕತೆ ಇದೆ, ಫ್ಯಾನ್ ಬೇಕು ಅಂತ ಹೇಳಿದೆ. ಅವರು ಫ್ಯಾನ್ಗಳನ್ನ ಇವತ್ತು ನಮ್ಮ ಆಶ್ರಮಕ್ಕೆ ತಂದು ಕೊಡ್ತಿದ್ದಾರೆ. ಅವ್ರಿಗೆ ನಮ್ಮ ಆಶ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ವಿಜಯಕುಮಾರ್ ಅವರು ನಮಗೆ, ನಾನು ನೋಡಿದ್ದೀನಿ ಅವ್ರನ್ನ ಸಾಕಷ್ಟು ಸರಿ, ಮಾತಾಡ್ಸಿಲ್ಲ, ಹಾಗಾಗಿ ಪರಿಚಯ ಕಮ್ಮಿ. ಹಾಗಾಗಿ ಅವರು ಸಹ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಆಶ್ರಮದ ವತಿಯಿಂದ, ನಮ್ಮ ವೈಯಕ್ತಿಕ ವತಿಯಿಂದ ಧನ್ಯವಾದಗಳು. ನಮ್ಮ ಪುಟ್ಟಬಸವಣ್ಣ ಅವರು ನಮ್ಮ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ, ಅವರು ಸಹ ನಮ್ಮ ಆಶ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ನಮಗೆ ಆತ್ಮೀಯರು, 20 ವರ್ಷದ ಹಿಂದಿನಿಂದ ಆತ್ಮೀಯರು. ನಮಗೆ ಈ ಆಶ್ರಮಕ್ಕೆ ಅವ್ರದೇ ಆದ ತುಂಬ ಕೊಡುಗೆ ಇದೆ. ಏಕೆಂದರೆ ಅವರು ಒಂದು ವಾರಕ್ಕೊಂದ್ಸಲ ನಂಗೆ ಫೋನ್ ಮಾಡ್ತಾರೆ, ಏನಾಯ್ತು ಬುದ್ಧಿ, ಏನು ಕೊಟ್ಟು, ಹೆಂಗಿದೆ ನಿಮ್ಮ ಆಶ್ರಮ, ಹೆಂಗ್ ನಡೀತಾ ಇದೆ, ನಾನು ಬರ್ತೀನಿ ಅಂತೇಳಿ ಅವರು ನಮಗೆ ಈ ಮೇಲ್ಛಾವಣಿ ಇದೆಲ್ಲ ಅವರ ಇದರಿಂದ ಕೊಡ್ಸ್ಕೊಟ್ಟಿದ್ದಾರೆ. ಮತ್ತು ಸಿಮೆಂಟು, ಕಬ್ಬಿಣ, ಶೀಟು ಎಲ್ಲ ನಮ್ಮ ನಾಗೇಶಣ್ಣ ಅವ್ರ ಕಡೆಯಿಂದ, ಅವರ ಸ್ನೇಹಿತರ ಕಡೆಯಿಂದ ಮಾಡಿಸ್ಕೊಟ್ಟಿದ್ದಾರೆ. ನಮಗೆ ಅವರಿಗೆ ತುಂಬ ಧನ್ಯವಾದಗಳನ್ನ. ನಮ್ಮ ಕಾರ್ಯದರ್ಶಿ ಅವರು ಪುಷ್ಪಾವತಿ ಅಂತ, ಅವರು ಇಲ್ಲಿ ತುಂಬ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಆಶ್ರಮ ನೆಡಲಿಕ್ಕೆ ಅವರೇ ಮೂಲ ಕಾರಣಕರ್ತರು. ಹಾಗಾಗಿ ಅವ್ರಿಗೂ ನಾನು ಸಹ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ಬಸವಗೌಡ್ರೆ, ನಮ್ಮ ರೈತರ ಮುಖಂಡರು ಮತ್ತು ಕಾಂಟ್ರಾಕ್ಟ್ದಾರರಾದ ನಮ್ಮ ವಿಜಯಕುಮಾರ್ ಅವರೇ, ಈ ಟ್ರಸ್ಟ್ನ ಅಮ್ಮನ ಆಸರೆ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪ್ರಭುಸ್ವಾಮಿಯವರೇ, ನಮ್ಮ ಸಮಾಜ ಸೇವಕರು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರು ಆದಂಥ ನಾಗೇಶ್ವರವರೇ, ಈ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂಥ ಪುಷ್ಪಾ ಮೇಡಮ್ ಅವರೇ, ಸ್ನೇಹಿತರೆ, ನಾವು ಒಂದು ಕೆಲವು ನಮ್ಮ ಡಿಸ್ಟಿಕ್ ಮೀಟಿಂಗ್ಗೆ ಹೋದಾಗ ನಮಗೆ ಮೇಡಮ್ಮು ಮತ್ತು ಪ್ರಭುಸ್ವಾಮಿಯವರು ನಮ್ಗೆ ಪರಿಚಯ ಆದರು.
ನಾವೊಂದು ಕ್ಲಬ್ ಓಪನ್ ಮಾಡಿದ್ದೀವಿ ಅಂದ್ರೆ ಆ ಕ್ಲಬ್ ಓಪನ್ ಮಾಡಿದ್ದೀವಿ ಅಂದ ತಕ್ಷಣ ನನಗೆ ಭಾಳ ತುಂಬ ಖುಷಿ ಆಯಿತು. ಆ ಕ್ಲಬ್ ಓಪನ್ ಮಾಡೋ ಉದ್ದೇಶ ಏನು, ಲಯನ್ಸ್ ಕ್ಲಬ್ಗಳನ್ನ ಓಪನ್ ಮಾಡೋದು, ನಾವು ಜನಸೇವೆ ಮಾಡಲಿಕ್ಕೆ ಅಂತ. ಆದರೆ ಇವ್ರು ಯಾರು ಇತ್ತು ಯಾವುದೇ ಕ್ಲಬ್ಬು ಏನು ಓಪನ್ ಮಾಡಿದೆ, ಯಾವ ಕ್ಲಬ್ಬನ್ನು ತೆರೆದೇನೆ ಇವರು ಸ್ವತಃ ಜಮೀನಿನಲ್ಲಿ ಸ್ವತಃ ಹಣಕಾಸಿನ ವ್ಯವಸ್ಥೆಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದಂತೂ ನಮ್ಗೆ ಅತೀವ ಖುಷಿ ತಂದಿರೋದು. ಇಂಥ ಸಾಧನೆಗೆ ನಾವು ಒಂದು ಮೆಚ್ಚುಗೆ ಸೂಚಿಸಬೇಕು. ದಯಮಾಡಿ ನಾನು ಒಂದು ದಿವಸ ಪ್ರಭುಸ್ವಾಮಿ ಫೋನ್ ಮಾಡಿದ್ವಿ, ಹೀಗೆ ನಮ್ಮ ಕೈಲಿ ಏನಾದ್ರು ಸಹಾಯ ಕೊಡ್ತೀವಿ ಹೇಳೋಣ ಅಂದಾಗ ನಾನು ಒಂದು 15 ದಿವಸದ ಒಂದು ರೇಷನ್ ಕಿಟ್ ಕೊಡೋಣ ಅಂದ್ಕೊಂಡೆ. ಇವರೆಲ್ಲ ಬಂದು ಮಾತಾಡ್ಸಿ ಅವರೆಲ್ಲ ನಮಗೆಲ್ಲ ಗೊತ್ತಿರೋರು ನೋಡ್ದು. ಆಮೇಲೆ ಸರ್ ಹೇಳಿದ್ರು, ಪ್ರಭುಸ್ವಾಮಿ ಅವರ ಅಧ್ಯಕ್ಷರು, ಸರ್ ಈಗ ಬೇಸಿಗೆ ಟೈಮ್ ಎಲ್ಲ ಏಜ್ ಆದವರು ಒಂಚೂರು ಫ್ಯಾನ್ ಕೊಡಿಸಿ ಸರ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಂತ. ಹಾಗಾಗಿ ನಾವು ಇಲ್ಲಿ ಫ್ಯಾನ್ ಕೊಡ್ತಾ ಇದ್ದೀವಿ. ನಿಮ್ಮ ಏಜ್ ಆದವರು, ನಿಮ್ಮ ಏಜ್ಗೆ ನಾವು ಯಾವತ್ತೂ ಕೃತಜ್ಞರಾಗಬೇಕು. ನಿಮ್ಮ ಏಜಲ್ಲಿ ನೀವು ಖುಷಿಯಾಗಿರ್ಬೇಕು. ಈಗ ನೀವುಗಳು ಆ ನಿಮ್ಮ ಖುಷಿನ ಇವರು ಪಡಿಸ್ತಾವ್ರು. ಈಗ ನಾವು ನಿಮ್ಮ ಪರವಾಗಿ ಇವ್ರಿಗೆ ಧನ್ಯವಾದ ಹೇಳ್ಬೇಕು. ನಮ್ಮ ಅಣ್ಣನಿಗೆ ಎಲ್ಲ ಈ ಬಿಡುವಿಲ್ಲದ ಸಮಯದಲ್ಲಿ ಎಲ್ಲಾನು ಮಾಡ್ಕೊಂಡು ಈಗ ನಮ್ಮನೆ ಸಾಕದೆ ನಮ್ಮ ಜೀವನಗಳನ್ನ ಹೋಗೋದೇ ದೊಡ್ಡ ಒಂದು ಸವಾಲಾಗಿರೋದ್ರಿಂದ ನಮ್ಮ ಪ್ರಭುಸ್ವಾಮಿಯವರು ಅದು ಒಬ್ಬರಿರಲಿ ಇಬ್ಬರು ಇರಲಿ ಮನೆ ಸಂಸಾರ ಅಂತ ಸಂಸಾರನೇ ಸಾಕೋದು ದೊಡ್ಡ ಕಷ್ಟ. ಹಾಗಾಗಿ ನಿಮ್ಮಂಥವ್ರನ್ನ ಸೇರಿಸಿ ಇನ್ನೂ ಹೆಚ್ಚಿನ ಜೊತೆಯಲ್ಲಿ ಬಂದರೂ ನಾನು ಈ ಆಶ್ರಮ ನಡೆಸ್ತೀನಿ ಅನ್ನೋ ಒಂದು ಉತ್ಸಾಹಕತೆ ಅದೆಲ್ಲ, ಆ ಉತ್ಸಾಹಕತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಪ್ರಭುಸ್ವಾಮಿಯವ್ರಿಗೆ ಹೆಚ್ಚಿನ ಧೈರ್ಯ ಎಲ್ಲಾನು ಅವ್ರಿಗೆ ಒಲು ಮಾಡಲಿ ಅಂತೇಳಿ ಈ ಸಮಯದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾ ನಾನು ಮಾತನಾಡ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನಮ್ಮ ರೈತ ಸಂಸ್ಥೆ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ನಾಗೇಶಣ್ಣವರೇ, ಪುಷ್ಪಾ ಮೇಡಮ್ ಅವರೇ, ಪ್ರಭುಸ್ವಾಮಿ ಅವರೇ, ನನಗೆ ಏನಕ್ಕಾಗಿ ದುಃಖ ಆಗ್ತಾಯಿದೆ ಅಂದರೆ, ನಾವು ಮಕ್ಕಳನ್ನ ಯಾಕೆ ಸಾಕ್ತೀವಿ, ನಮ್ಮ ಮುಪ್ಪಾದ ವಯಸ್ಸಲ್ಲಿ ನಮ್ಮನ್ನ ನೋಡ್ಕೋತಾರೆ ಅಂತ ನಾವು ಮಕ್ಕಳು ಸಾಕ್ತೀವಿ. ಇವತ್ತಿನ ಪರಿಸ್ಥಿತಿ ಹೆಂಗಾಗ್ತಾಯಿದೆ ಅಂದರೆ, ಮಕ್ಕಳೇ ಬೆಳೆಯಬೇಕಷ್ಟೇ, ಅವರೊಂದು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಂಗೆ ತಂದೆ ತಾಯಿನೂ ಮರ್ತೋಗ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂದರೆ ಬೆಳಗ್ಗೆ TV ಧಾರಾವಾಹಿಗಳು ಇದೆಲ್ಲ ನೋಡ್ತಾ ಮಕ್ಕಳ ಮನಸ್ಸಲ್ಲೇ ಕೆಟ್ಟ ಪರಿಣಾಮ ಬಂದ್ಬಿಡ್ತಾ ಇದೆ. ಅದಕ್ಕೆ ನಮ್ಮ ಹಿರಿಯವರು ಸೀನಿಯರ್ಸ್ ಏನು ಮಾಡಬೇಕು, ಅವರವರ ಏನು ಆದಾಯ ಬರ್ತಾ ಇರ್ತದೆ ಅದರ ಒಂದು 10% 20% ನಮ್ಮ ವೈಯಕ್ತಿಕವಾಗಿ ನಾವೊಂದು ಬ್ಯಾಂಕಲ್ಲೋ ಒಂದು ಇದರಲ್ಲೋ ಒಂದು ಅಕೌಂಟಲ್ಲಿ ಅದನ್ನು ಕ್ರೋಢೀಕರಿಸಿ ಅದು ಇಂಥ ಒಂದು ಪರಿಸ್ಥಿತಿಗೆ ಅದು ಅವಕಾಶ ಆಯ್ತದೆ. ಆದರೆ ಏನು ಮಾಡ್ತಾರೆ ಅಂದರೆ ನಮ್ಮ ಎಲ್ಲರೂ ನಮ್ಮ ಅಪ್ಪ ಮಾಡ್ಕೊಡ್ತಾರೆ, ನಾವು ಮಾಡ್ತೀವಿ, ನಮ್ಮ ಅಪ್ಪ ಇರಾಗಂಟ ಅಪ್ಪ ಎಲ್ಲನೂ ಅಪ್ಪನ ತಾವು ಅಮ್ಮನ ತಾವು ಇರೋದನ್ನೆಲ್ಲ ತಗೊಳ್ಕೊಂಡ ಅಪ್ಪ ಅಮ್ಮ ಅಂತಾರೆ. ಅಪ್ಪ ಅಮ್ಮಂತ ಬರೀ ಕಾಯಿ ಆಯ್ತಾ ಇದ್ದೀನಿ, ನೀನು ಯಾರೋ ನೀನು ಎಂತೋ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ ಇವತ್ತು. ಯಾಕಂದರೆ ಇವತ್ತು ನಾನು ನೋಡ್ತಾ ಇದ್ದೀನಿ 90% ಹಿಂದೆ ಸಿಟಿ ನಿಂತಿದ್ರು, ಖಂಡಿತ ಸಿಟಿ ಎಲ್ಲ ಹಳ್ಳಿಗಳಲ್ಲೂ ಅದೇ ಪ್ರಾಬ್ಲಮ್ ಆಯ್ತದೆ. ಈಗ ಸರ್ಕಾರ ಯಾರ್ಯಾವ್ದಕ್ಕೋ ಎಷ್ಟೆಷ್ಟೋ ಖರ್ಚು ಮಾಡ್ತಾ ಇದ್ದಾರೆ. ನನ್ನ ವೈಯಕ್ತಿಕ ಹೇಳ್ತಾ ಇರೋದು, ಬರೀ ನಮ್ಮ ಇಂಥ ವಯಸ್ಸರು 60 ವರ್ಷ 65 ವರ್ಷ ಆದಂಥ ವೃದ್ಧರಿಗೆ ಅವ್ರಿಗೆ ಸಂಪೂರ್ಣ ಆರೋಗ್ಯ ಮತ್ತು ಅವರಿಗೆ ಒಂದು ಚಿಕಿತ್ಸೆಗೋಸ್ಕರ ಒಂದು ಒಳ್ಳೆಯ ಒಂದು ಹಾಸ್ಪಿಟ್ಲ್ಗಳು ಮತ್ತು ನಿಮ್ಮಂಥವ್ರಿಗೆ ಕನಿಷ್ಠ ಒಂದು 5,000 ರೂಪಾಯಿ ವೇತನ. ಯಾಕೆಂದರೆ ಎಷ್ಟೆಷ್ಟು ಲಕ್ಷಾಂತರ ಕೋಟಿ ವ್ಯಯ ಮಾಡ್ತಾರೆ ತಗೊಂಡೋಗಿ ಅದಕ್ಕೂ. ಬಟ್ ಅದು ಇನ್ನೂ ಕಾನ್ಸೆಪ್ಟ್ ಈಗ ಬರ್ತಾ ಇದೆ. ಸ್ವಲ್ಪ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಇದೆಲ್ಲ ಎಲ್ಲ ಕಡೆಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ಮುಂದೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಬಟ್ ನಮ್ಮ ಹಿರಿಯರಾದಂಥರು ನಾವು ಕೈಗಡಿಯಂಥ ಕಾಲದಲ್ಲಿ ಏನಾದರೂ ನಮ್ಮ ಒಂದು ಉಪ್ಪುರವಸ್ಥೆಗೆ ಒಂದಷ್ಟು ಹಣನ ಕ್ರೋಢೀಕರಿಸ್ಕೋಬೇಕಾದ್ರೆ ನಮ್ಮೆಲ್ಲ ಜವಾಬ್ದಾರಿ. ಅದು ಪಾಪ ತಮ್ಮಲ್ಲೇ ಏನೇನೋ ಓದೋನೋ ವೈಯಕ್ತಿಕ ಸಮಸ್ಯೆ ಇರುತ್ತೆ, ನಾವು ಯಾರಾದ್ರೂ ಕೇಳೋಕ್ಕಾಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮಾತ್ರ ತುಂಬ ಕಷ್ಟ ಆಗುತ್ತೆ. ಇವತ್ತಿನ ಹೆಣ್ಮಕ್ಳು ಆ ಥರ ಆಗಿರೋ ಪರಿಸ್ಥಿತಿ. ಅದೇ ಅವರು ಅವ್ರ ಅಪ್ಪ ಅಮ್ಮನವ್ರ ಬಗ್ಗೆ ನೋಡ್ಕೋತಾರೆ. ಅದೇ ಅತ್ತೆ ಮಾವ ಅಂದರೆ ಅವ್ರು ಕಸಕ್ಕಿಂತ ಲಾಸ್ಟ್. ಇವತ್ತು ನನ್ನ ಮನೆ ಆಗ್ಬೋದು, ಇನ್ನೊಂದು ಮನೆ ಆಗ್ಬೋದು, ಇಲ್ಲ ಅಂತ ಹೇಳ್ತಾರೆ, ದುಡ್ಡಿನ ಅಂತ ಹೇಳ್ತಾರ. ಅಂಥ ಪರಿಸ್ಥಿತಿ ಬಂದಿದೆ. ಅಂಥ ಒಂದು ಇದನ್ನ ಇವರು ಕಾಶಿ ಇಟ್ಕೊಂಡು ಪ್ರಭುಸ್ವಾಮಿ ಇರುವಂಥ ಕೃಷ್ಣವತಿಯರು ಈ ಒಂದು ವೃದ್ಧಾಶ್ರಮ ನಡೆಸ್ತಾ ಇರೋದು ನನಗೆ ತುಂಬ ಖುಷಿ ಆಗಿದೆ. ನಾನು ನನ್ನ ಮುಂದಿನ ದಿನಗಳಲ್ಲಿ ನಾನು ಇದಕ್ಕೆ ಏನು ಬೇಕು ಪ್ರಭುಸ್ವಾಮಿ ಮೇಡಮ್ ಅವರಿಗೆ ನಮ್ಮ ಕೈಯಾದ ಸಹಾಯ ನಾವು ಮಾಡ್ತೀವಿ. ಇದಕ್ಕೂ ನಮ್ಮ ತಂದೆ 93 ವರ್ಷ, ನನ್ನ ತಂದೆಗೆ, ನಮ್ಮ ತಾಯಿಗೆ 87 ವರ್ಷ. ಇವತ್ತು ಇಬ್ಬರು ತಂದೆ ತಾಯಿಗಳನ್ನ ನಾನು ನಮ್ಮ ಮನೆ ಇಟ್ಕೊಂಡು ನಾನು ಯಾವುದೇ ದೇವರು ಅನ್ನಲ್ಲ. ನನಗೆ ಬೇಕಾದ್ರೆ ಮೊದಲು ನನ್ನ ತಂದೆ ತಾಯಿ ದೇವ್ರುಗಳು ಪೂಜೆ ಮಾಡ್ತಾ ಇದ್ದೀನಿ. ನನ್ನ ತಂದೆ ತಾಯಿಗಳು ಇವತ್ತು ನಾನು ಅವರಲ್ಲಿ ಎಷ್ಟು ಹಿಡಿದು ಯಾರು ಬಂದು ನೋಡಿಬೇಕಾರೆ ಆ ಥರ ನೋಡಿಬೇಕಾರೆ ನಮ್ಮ ತಂದೆ ನಾನು ಯಾವ ದೇವ್ರಿಗೂ ಹೋಗಲ್ಲ. ನಾನು ಮನೆಗಳಲ್ಲಿ ಯಾವ ತೃಪ್ತಿ ಧರ್ಮ ಯಾರೂ ಇಲ್ಲ. ನನಗೆ ಫಸ್ಟ್ ನಮ್ಮ ತಂದೆ ತಾಯಿಗಳು ಅವ್ರು ಚೆನ್ನಾಗಿದ್ದರೆ ಅವರೇ ನಮ್ಮ ದೇವರು. ಮುಂದಕ್ಕೆ ಬೇರೆ ದೇವರು ನೋಡ್ತಾರೆ.
ಅನ್ನೋ ಒಂದು ಇದ್ರಲ್ಲಿ ನಾನು ಅಂತ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ನೋಡ್ತಾರೆ, ನಮಗೆ ತುಂಬ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ಇದ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ, ನಮ್ಮ ಅಧ್ಯಕ್ಷರಿಗೆ ಆಸಕ್ತರಾಗಿರ್ತಕ್ಕಂಥ ಈ ಆಶ್ರಮದ ರೂವಾರಿಗಳಾದಂಥ ಪ್ರಭುಸ್ವಾಮಿಯವರೇ ಮತ್ತು ಈ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದಂಥ ಗೆಳೆಯ ಸ್ವಾಮಿಗಳವರೇ, ನನ್ನ ನೆಚ್ಚಿನ ಅಣ್ಣ ಸಮಾನವಾದಂಥ ವಿಜಯಣ್ಣ ಅವರೇ, ರಂಗರಾಜ್ ಅವರೇ, ಇವಾಗ ನಮ್ಗೆ ಏನು ಹೇಳ್ತಾರೆ ಅಂದರೆ ಈ ಆಶ್ರಮಕ್ಕೆ ಯಾಕೆ ಬರ್ತಾರೆ ಜನ? ಈಗ ವಿಜಯಣ್ಣ ಹೇಳಿದಂಗೆ ಈಗ ಅವರನ್ನು ನೋಡಬೇಕಾಗಿಲ್ಲ, ಅಪ್ಪ ದೇವರನ್ನು ಬೇಕಿಲ್ಲ, ಅಪ್ಪ ಅಮ್ಮ ನೋಡಿದ್ರೆ ನಾವು ದೇವರು, ಅಥವಾ ದೊಡ್ಡವ್ರನ್ನ ನೋಡಿದ್ರೆ ನಾವು ದೇವರು ಅನ್ನೋದನ್ನು ನಾವು ಮನ್ಕೊಳ್ಬೇಕು. ದೇವರು ಇರೋದೆಲ್ಲಿ? ಯಾವಾಗ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಲ್ಲಿ ದೇವರು ಇರ್ತಾನೆ. ಹಾಗಾಗಿ ಆ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಏನು ನಮ್ಮ ಸ್ವಾಮಿಗೌಡರು ಇವತ್ತು ಯಾರೂ ಉದಾರವಾದ ಮನಸ್ಸನ್ನಿಲ್ಲ ನೋಡಿ, ಯಾವುದೋ ಒಂದು ಲಯನ್ಸಲ್ಲಿ ಪರಿಚಯ ಆಗ್ತಾರೆ, ಇಲ್ಲಿ ಆಶ್ರಮ ಮಾಡಿದ್ದೀವಿ ಅಂದಾಗ ತಕ್ಷಣ ಸ್ಪಂದಿಸೋದಿದೆಯಲ್ಲ, ಆ ರೀತಿ ಎಲ್ರಿಗೂ ಬರೋದಿಲ್ಲ. ಅದು ನಮ್ಮ ಸ್ವಾಮಿಗೌಡರು ಬಂದಿದೆ ನೋಡಿ. ಮುಂದಿನ ದಿನಗಳಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತೇಳಿ ಅದೊಂಥರ ಇನ್ಸ್ಪೈರ್ ಆಗಿರುತ್ತೆ. ನಮ್ಮ ವಿಜಯಣ್ಣ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರೇನೇ ಒಬ್ರು ಇನ್ಸ್ಪೈರ್ ಆಗ್ತಾರೆ. ಹಂಗಂತೇಳಿ ಆಶ್ರಮಗಳು ಬೆಳೀಲಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಆಶ್ರಮಗಳು ಕಡಿಮೆ ಆಗುವಂಥ ನಿಟ್ಟಿನಲ್ಲಿ ಇವತ್ತು ನೀನು ರಿಜಿಸ್ಟರ್ಸು ಅದನ್ನು ಬಳಸ್ಕೋಬೇಕು. ಆ ರೀತಿಯಲ್ಲಿ ಹೇಳೋದಾದರೆ ಈ ಆಶ್ರಮವನ್ನು ಯಾಕೆ ಮಾಡಿದ್ದೀರಿ ಅಂತೇಳಿ ನಾನು ಈ ಆಶ್ರಮದಲ್ಲಿ ಬಂದಾಗ ನಾನು ಈಗೆಲ್ಲ ಹೋಗ್ತಿದ್ದೆ ರೋಡಲ್ಲಿ ಒಂದು 2 ವರ್ಷದ ಕತೆ. ಪಾಪ ಮೇಡಮ್ ಒಬ್ಬರಿದ್ರು, ನಮ್ಮ ಪ್ರಬಲ ಇರಲಿಲ್ಲ. ನಾನು ಇಲ್ಲೋದಾಗ ಯಾಕ್ರಿ ಈ ಹಳ್ಳಿಲಿ ಆಶ್ರಮ ಮಾಡಿದ್ದೀರಿ, ಏನಿದ್ರೆ ಉದ್ಯೋಗ ಇಲ್ವಾ, ವೃದ್ಧಾಶ್ರಮ ಮಾಡಿದ್ದೀರಾ ಅಂತ ಕೇಳಿದೆ. ಆವಾಗ ಮೇಡಮ್ ಹೇಳಿದ್ರು, ಇಲ್ಲ ಸಾರ್ ಇದು ನಡೀತಾ ಇದೆ ಸಾರ್ ಹಂಗೆ ಹಿಂಗೆ. ಆಮೇಲೆ ಹೆಂಗೆ ನಡೀತಾ ಇದೆ ಅಂತ ಪ್ರಭು ನನಗೆ 20 ವರ್ಷದ ಪರಿಚಯ, ಹೆಂಗೆ ನಡೀತಾ ಇದೆ ಅಂತ ಕೇಳಿದೆ. ಪಾಪ ಅವರು ಕೆಲಸದಲ್ಲಿ ಅವರು ಆವಾಗ ಇನ್ನೂ ಒಂದು 2 ಆಳು ಇಟ್ಕೊಂಡಿದ್ರು, ಲೇಬರ್ ಇಟ್ಕೊಂಡಿರಲಿಲ್ಲ ಅವರು. ನಾನು ನೋಡಿದಾಗ ಅವರೇ ಗಾರಿ ಕೆಲಸ ಮಾಡ್ತಾರೆ, ನಮ್ಮವ್ರಿಗೆ ಬಂದು ಮಾಡೋದು ನೋಡಿ. ಇವತ್ತು ಸೇವೆ ಮಾಡೋ ಮನೋಭಾವ ಇರೋದು ಅಂಥವ್ರಿಗೆ. ಭಗವಂತ ಅವ್ರಿಗೆ ಇನ್ನೂ ವರ್ಷ ನೋಡಿ, ನಮ್ಮ ಅಪ್ಪ ಅಮ್ಮನ ಸಾಕೋಕ್ಕೆ ಕಷ್ಟ ನಮಗೆ. ನಮ್ಮ ಯಾವುದೇ ಫ್ಯಾಮಿಲಿ ನಮ್ಮ ಸ್ವಾಮಿಗಳು ಹೇಳಿದಂಗೆ ನಮ್ಮ ಮನೆ ನೋಡ್ಕೊಳ್ಳೋದೇ ಕಷ್ಟ. 2 ಮಕ್ಕಳು ಓದಿಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿ ಇವತ್ತು 14-15 ಜನ ಆ ದೇವರುಗಳನ್ನ ಸಾಕ್ತಾ ಇದ್ದಾರೆ. ಮತ್ತು ಈ ಪ್ರಧಾನ ಕಾರ್ಯದರ್ಶಿ ಹೆಣ್ಮಗಳು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ನೋಡ್ರಿ. ಅವ್ರ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಆ ರೀತಿ ಇವರಿಬ್ಬರು ಸಾರಥ್ಯದಲ್ಲಿ ಆಶ್ರಮ ತರೋದು ತುಂಬ ಖುಷಿ. ಇಂಥದ್ರಲ್ಲಿ ಇವರೆಲ್ಲ ದೇವರು ಅಂತಕ್ಕಂಥದ್ದನ್ನು, ಯಾಕೆಂದರೆ ಯಾರೋ ಒಬ್ಬ ದೇಣಿಗೆ ನೀಡ್ತಾರೆ, ಯಾರೋ ಕೊಡೋದಿಲ್ಲ ಇವತ್ತು. ಅಂಥದ್ರಲ್ಲಿ ಇವರೆಲ್ಲ ಬಂದಿದ್ದಾರೆ. ಇವ್ರ ಮುಖಾಂತರ ದೇವರುಗಳನ್ನ ನಾವು ಕಾಣ್ತಾ ಇದ್ದೀವಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡುತ್ತೆ. ಎಲ್ಲರೂ ಬಂದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. 30 ವರ್ಷದ ಮೇಲ್ಪಟ್ಟವ್ರಿಗೆ ಕ್ಲಾಸ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಿಮ್ಮ ಆಶ್ರಮದಲ್ಲಿ ಯಾರು ಅಂತ ಹೇಳಿದ್ರೆ ನಾವು ಮಾಡ್ತೀನಿ, ಒಂದು ಕಾಲದಲ್ಲಿ ನಮ್ಮ ಲೀಡರ್ ನಾವು ವಿಡಿಯೋನ ಮಾಡ್ಕೊಂಡು ಫೋಟೋ ನನ್ನೊಂದು ಶೇರ್ ಮಾಡಿ ಮೇಡಮ್. ಇನ್ನು ನಮ್ಮ ವಿಜಯಣ್ಣ ಹೇಳಿದ್ರೆ ನಿಮ್ಮ ಗಣಿತ ಡಾಕ್ಟ್ರ್ ಇವ್ರ ಕಡೆಯಿಂದ ಮೆಡಿಸಿನ್ ಏನಿದ್ರೆ ನಾವು ಮಾತಾಡ್ತೀವಿ, ಅಣ್ಣನ ಮಾತಾಡ್ಕೊಂಡು ಏನಾದ್ರು ಇದ್ರೆ ಕಾಲ್ ಮಾಡಿ, ಸಂಕೋಚ ಪಡ್ಬೇಡಿ. ನೀವು ಮಾಡ್ತಾ ಇರೋದಕ್ಕೆ ನಮ್ಗೆ ಭಾಳ ಖುಷಿ ಆಯ್ತು. ಅದೊಂದು ಕಾರಣದಿಂದ ನಾನೇ ಫೋನ್ ಮಾಡಿ ಮಾತಾಡೋದು. ರೇಷನ್ ಐಟಮ್ ಹೇಳಿ ಯಾರಾದ್ರೂ ಬರ್ಡೇ ಮಾಡಿ ಬಂದು ಮಾಡ್ಕೊತೀವಿ ಅನ್ನೋರಿದ್ರೆ ಅಂಥವ್ರು ಕರ್ಕೊಂಡ್ಬರ್ತೀವಿ. ಬರ್ತಡೇ ಕರ್ಸ್ಕೊಡ್ತೀವಿ, ಕರ್ಕೊಂಡ್ಬಂದು ಅವೆಲ್ಲ ಅಡಿಕೆ ಮಾಡಿಸಿ ಊಟ ಮಾಡಿಸಿ ನಿಮಗೆಲ್ಲ ಕೊಟ್ಟ ಮಾಡಿ ಏನಾಗುತ್ತೆ ನೋಡಿ ಅಡುಗೆ ಮಾಡಿ